ವಿಧಾನ ಮಹರ್ಷಿಗಳನ್ನು ಬಸವರಾಜ ಶರಣರನ್ನು ಹಾಗೂ ಈ ಬಸವನ ಕೊಟ್ಟಿರುವಂಥ ಕಟೀಲು ಸ್ವಾಮಿಗಳನ್ನು ಮತ್ತು ಇದೀಗ ಕಾರ್ಯಕ್ರಮವನ್ನು ಕುರಿತು ಶ್ರೀಮಠದ ಇತಿಹಾಸವನ್ನು ನಿಮ್ಮೆಲ್ಲರಿಗೂ ಬೇರ್ಪಡಿಸಿದಂಥ ಮಹದೇವ ಸ್ವಾಮಿಗಳಲ್ಲಿ ಸ್ವಾಮಿಗಳಲ್ಲಿ ಶರಣಂದು ಎಲ್ಲಕ್ಕೂ ಶರಣರೇ ಶರಣರು. ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರುತ್ತಾ ಸ್ವಾಮಿಯ ಈ ಯಾತ್ರಾ ಮಹೋತ್ಸವ ಹಾಗೂ ಸಿದ್ದೇಶ್ವರ ಸ್ವಾಮಿಗಳ ಮೂಡುಗದ್ದಿಗೆ ಉತ್ಸವ, ಪಲ್ಲಕ್ಕಿ ಉತ್ಸವ ಈ ಕಾರ್ಯಕ್ರಮ ಈಗಾಗಲೇ ನಡೆದು ಧರ್ಮಸಭೆಯಲ್ಲಿ ಮಹದೇವ ಸ್ವಾಮಿಗಳು ಬಹಳಷ್ಟು ವಿಷಯಗಳನ್ನು ನೀವೆಲ್ಲ ತಿಳಿಪಡಿಸಿದರು. ಧರ್ಮ ಅಂತಕ್ಕಂಥದ್ದು ಮಾನವನ ಒಂದು ಅವಿಭಾಜ್ಯ ಅಂಗ. ಧರ್ಮದ ಅರ್ಥ ಹೇಳ್ತಾರೆ ಯಥೋಭ್ಯುದಯ ನಿಶ್ರೇಯಸ್ಸಿದ್ದೇನೆ. ಧರ್ಮ ಏನು ಹೇಳ್ತದೆ ಅಂದರೆ ಮನುಷ್ಯನ ಅಭ್ಯುದಯವಾಗಬೇಕು, ಮನುಷ್ಯ ಉತ್ತರೋತ್ತರವಾಗಿ ಬೆಳೆಯಬೇಕು, ಅವನ ಒಂದು ಏಳಿಗೆ ಆಗಬೇಕು. ಅದರ ಜೊತೆಗೆ ಅವನು ಬೆಳೆಯುವುದು ಅಷ್ಟೇ ಅಲ್ಲ, ಅವನು ನಿಶ್ರೇಯಸ್ಸಿದ್ಧಿಯನ್ನು ಮುಕ್ತಿಯ ಮಾರ್ಗವನ್ನು ಮೋಕ್ಷವನ್ನು ಪಡಿಬೇಕು. ಅದು ಧರ್ಮದ ಗುರಿ. ಧರ್ಮ ಅದನ್ನು ಕಲಿಸ್ತದೆ. ಮನುಷ್ಯ ನೀನು ಬೆಳವಣಿಗೆ ಹಾಗೂ ಅದರ ಜೊತೆಗೆ ನೀನು ಮುಕ್ತನಾಗಬೇಕು, ಸಂಸಾರದಿಂದ ಮುಕ್ತನಾಗಬೇಕಂತಕ್ಕಂಥ ವಿಚಾರವನ್ನು ತಿಳಿದುಕೊಡ್ತಕ್ಕಂಥದ್ದೇ ಧರ್ಮ. ಅದಕ್ಕೆ ಕಟ್ಟುನಿಟ್ಟುಗಳು ಆಚಾರ ವಿಚಾರ ಇಡೀ ಶ್ರೀಗಳವರು ಹೇಳಿದ್ರೆ ಏನು ಕಾಣುವುದು. ಆ ರೀತಿಯಲ್ಲಿ ಧರ್ಮ ಅಂತಕ್ಕಂಥ ಕನ್ನಡಿಯೊಳಗೆ ನಾವು ನಮ್ಮನ್ನು ನೋಡ್ಕೋಬೇಕು. ನಾನು ಹೇಗದೀನಿ, ನನ್ನ ಜೀವನದ ಶೈಲಿ ಏನಿದೆ, ನನ್ನಲ್ಲಿ ದಯ ವಿನಯ ಬಸವಣ್ಣವರು ಧರ್ಮದ ವ್ಯಾಖ್ಯಾನ ಅವರು ಮಾಡ್ತಾರೆ. ದಯವಿಲ್ಲದ ಧರ್ಮ ಅದಾವುದಿಲ್ಲ. ದಯ ಇಲ್ಲದೆ ಇದ್ದರೆ ಧರ್ಮ ಅನಿಸ್ಕೊಳ್ಳೋದಿಲ್ಲ. ಅವ್ರು ಹೇಳ್ತಕ್ಕಂಥದ್ದು ಸರಳ ಸುಂದರವಾಗಿರ್ತಕ್ಕಂಥ ದಯಾ ಧರ್ಮ. ಭಿಕ್ಷಕ್ಕೆ ಬಂದವರು ಕೂಡ ಅದನ್ನೇ ಹೇಳ್ತಾರೆ, ದಯಾ ಧರ್ಮ ಕೋರುಧಾನ್ಯದಲ್ಲಿ ಭಿಕ್ಷಾ ಅಂತ. ಅವನು ಕೂಡ ಇವತ್ತು ಕೋರುಧಾನ್ಯದಲ್ಲಿ ಭಿಕ್ಷೆ ಬೇಡಿ ತಂದವರು ಕೂಡ ಅವನು ದಾನ ಮಾಡಬೇಕು, ಮತ್ತೊಬ್ಬರಿಗೆ ಕೊಡಬೇಕು, ಕೊಟ್ಟು ಉಣಬೇಕು ಅಂತ. ನಾನು ಕೇವಲ ಬೇಡಿ ತಂದದ್ದನ್ನು ತನಗಾಗಿ ಊಟ ಮಾಡೋದಲ್ಲ, ಅದನ್ನು ಕೂಡ ಹಂಚಿ ಊಟ ಮಾಡಪ್ಪ ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ಮನುಷ್ಯ ಇವತ್ತು ಬೇಕಾದಷ್ಟು ದುಡಿದು ಬೆಳೆಸಿದ್ದು ಕೊಟ್ಟದ್ದು ತನಗೆ ಅಂತ ಹೇಳ್ತಾರೆ. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ. ನಾವೆಲ್ಲೇ ಆ ಹಿಂದಿನ ಕಾಲದೊಳಗೆ ಭೂಮಿಯೊಳಗೆ ಹೋಗಿಟ್ಟಿದ್ದು. ಈಗ ಬ್ಯಾಂಕಿನೊಳಗೆ ಇದರೊಳಗೆ ಬೇರೆಯವರಿಗೆ ಸಾಲ ಕೊಟ್ಟು ಬಡ್ಡಿ ವ್ಯವಹಾರ ಕೂಡ ಮಾಡ್ತಿರ್ತಾರೆ. ಅವನು ಒಮ್ಮೆ ಹೇಳ್ದೆ ಕೇಳದೆ ಸತ್ತು ಹೋದ್ರೆ ಅವೆಲ್ಲ ಅಲ್ಲೇ ಮುಳಿಗೆ ಹೋಗ್ತಾವ, ಹೊರತು ಬರೋದಿಲ್ಲ. ಹಾಗೆ ಮನುಷ್ಯನ ಜೀವನದಲ್ಲಿ ಮತ್ತೊಬ್ಬರಿಗೇನು ಕೊಡ್ತಾನೆ, ಕೊಡುವ ಕೈ ಯಾವಾಗಲೂ ಮ್ಯಾಲೆ ಇರ್ತದೆ, ಬೇಡೋರ ಕೈ ಕೆಳಗಿರ್ತದೆ. ಇದಕ್ಕೊಂದು ಉದಾಹರಣೆ ಹೇಳ್ಬೇಕು ಅಂತಂದರೆ, ಇಬ್ಬರು ಒಬ್ಬ ತಾಯಿ ಒಬ್ಬನೇ ಮಗ ಇದ್ದರು. ಆ ಮಗ ಭಾಳ ಒಳ್ಳೆಯ ಸುಸಂಸ್ಕೃತನಾಗಿದ್ದ. ಒಂದು ದಿವಸ ರಾತ್ರಿ ಮತ್ತು ತಾಯಿಗೆ ಹೇಳ್ತಿದ್ದ, ಅಮ್ಮ ಭಾಳ ದಿವಸ ಆಯಿತು, ಬೀಗರ ಮನೆಗೆ ನಮ್ಮ ಅಕ್ಕನ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ. ಸುಮಾರು ಒಂದು 8-9 ಕಿಲೋಮೀಟರ್ ದೂರ ಇತ್ತು. ಅಂಥ ಒಂದು ದೂರನ್ನು ಹೋಗ್ಬೇಕಾದ್ರೆ ಅದಕ್ಕೆ ಬಸ್ ಇರಲಿಲ್ಲಲ್ಲ ಹಿಂದಿನ ಕಾಲದೊಳಗೆ. ಅದಕ್ಕೆ ಬುತ್ತಿ ಮಾಡು ಅಂತ ಹೇಳಿ ತಾಯಿಗೆ ನನ್ನ ಪಾಲಿಂದ ಒಂದು ಬುತ್ತಿ ಮತ್ತು ಮಣ್ಣಿನ ಪಾಲಿನ ಬುತ್ತಿ, 2 ಬುತ್ತಿ ಮಾಡು ಅಂತ ಹೇಳೋದು. ಈ ಮಾತನ್ನು ಏನಾಗಿತ್ತು ಅಂದರೆ, ಮನೆ ಸ್ಥಿತಿವಂತರಿದ್ದರು, ಚಲೋ ಇದ್ದರು. ಅವ್ರ ಮನೆಗೆ ಒಬ್ಬ ಕಳ್ಳ ಹಳು ಮಾಡ್ಬೇಕಂತ ಬಂದು ಕುಳಿತುಕೊಂಡಿದ್ದರು, ಮನೆ ಕುಳಿತುಕೊಂಡಿದ್ದ. ಆ ಕುಳಿತುಕೊಂಡಂಥ ಕಳ್ಳ ಈ ಮಾತನ್ನು ಕೇಳ್ದ, ನನ್ನ ಪಾಲಿನ ಬುತ್ತಿ ಮಣ್ಣಿನ ಪಾಲಿನ ಬುತ್ತಿ ಅಂತ ಹೇಳಿದಾಗ ಆ ವಿಚಾರಕ್ಕೆ ಅಲ್ಲೇ ಕೈ ಮುಗಿರು, ಕುಂತಾಲೆ ಗಲಾಟೆ ಮಾಡಬಾರ್ದು, ಕುಂತಾಲೆ ಕೈ ಮುಗಿರಿ. ಮಹದಾನೀಶ್ವರ ಪೀಠ ಬಹುಸಂಖ್ಯಾತ ಮಠಗಳಿಗೆ ಆಶ್ರಯವನ್ನು ನೀಡಿದಂಥ ಪೀಠ ಅಂದ್ರೆ ಅದು ಮುಂಡರಿಗೆ ಜಗದ್ಗುರು ಅನ್ನದಾನೀಶ್ವರ ಪೀಠ. ಅಂತ ಪೀಠದ ಬಗ್ಗೆ ಇವರ ತಂದೆಯವರು ಅಜ್ಜವರು ಲಿಂಗೈಕ್ಯ ಫಕೀರ್ ಸ್ವಾಮಿಗಳು ಬಹಳಷ್ಟು ಅಭಿಮಾನ, ಬಹಳಷ್ಟು ಶ್ರದ್ಧೆ,
ಬಹಳಷ್ಟು ಭಕ್ತಿಯನ್ನು ಇಟ್ಟುಕೊಂಡು ಬಂದಂಥವರು. ಒಬ್ಬ ಸಾಮಾನ್ಯ ಜಂಗಮ ಗುರುವಿನ ಆಶೀರ್ವಾದ ಏನಾಗ್ಬೋದು ಅನ್ನೋದಕ್ಕೆ ಉದಾಹರಣೆ ಲಿಂಗೈಕ್ಯ ಪಕರೆ ಸ್ವಾಮಿಗಳೇ ಉದಾಹರಣೆ. ಯಾಕಂದ್ರೆ ಮುಂಡರಿಗೆ ಜಗದ್ಗುರು ಮಹಾಸನ್ನಿದೇವರ ಆಶೀರ್ವಾದ ಆದ ಬಳಿಕ ಆತನ ಬೆಳವಣಿಗೆ ನಾವೆಲ್ಲ ನೋಡಿದ್ದೇವೆ. ಹಳ್ಳಿಗುಡಿಯಿಂದ ಹಿಡಿದು ವೆಂಕಟಗಿರಿಗೆ ತನ್ನ ಕ್ಷೇತ್ರವನ್ನ ಪಾವನ ಮಾಡಿದವರು ಲಿಂಗೈಕ್ಯ ಪಕರೆ ಸ್ವಾಮಿಗಳವರು. ಅಂಥವರಿಗೆ ಆಶೀರ್ವಾದವನ್ನು ದಯಪಾಲಿಸಿದ ಪೀಠ ಅಂದ್ರೆ ಅದು ನಮ್ಮ ಮುಂಡರಿಗೆ ಜಗದ್ಗುರು ಅನ್ನದಾನೀಶ್ವರ ಪೀಠ. ಬಹುಶಃ ಈ ಪೀಠದ ಬಗ್ಗೆ ನಾವು ಹೇಳ್ಕೊಂತ ಕುಂದ್ರೆ ಬಹಳ ಸಮಯ ಅದ. ನಂದು ಕಾರ್ಯಕ್ರಮ ಅದ ಬೇರೆ ಕಡೆ ಇರುವುದರಿಂದ ಈ ಪೀಠ 900 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಭವ್ಯ ಪರಂಪರೆ ಹೊಂದಿದಂತ ಈ ಪೀಠ ಉಳಿವಿಯ ಚನ್ನಬಸವಣ್ಣನಿಂದ ಬೆಳವಣಿಗೆ ಬಂದ ಪೀಠ ಅಂದ್ರೆ ಅದು ಮುಂಡರಿಗೆಯ ಪೀಠ. ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ಪೂಜ್ಯರು ನಾವೆಲ್ಲ ಕಂಡಿದ್ದೇವೆ. ಮುಂಡರಿಗೆಯ ಮೂಲ ಮಠದ ಜಗದ್ಗುರು ಅನ್ನದಾನ ಮಹಾಸ್ವಾಮಿಗಳವರು ಈ ನಾಡಿನಲ್ಲಿ 350ಕ್ಕೂ ಹೆಚ್ಚು ವರ್ಷಗಳ ಕಾಲ ತಮ್ಮ ಬದುಕನ್ನು ಕಟ್ಟಿಕೊಂಡಂಥವರು. ತಮ್ಮ ಕೊನೆಯ ಗಳಿಗೆ ಒಳಗ ಅಲ್ಲಿಪುರ, ರಾಜವಾಳ, ಮಾಗಳ, ಕುಕ್ನೂರ ಹಿಂಗ ಸಂಚಾರ ಮಾಡಿ ಕೊನೆಗೆ ಅಣ್ಣಿಗಿರಿ ಒಳಗ ಅವರು ಐಕ್ಯರಾಗ್ತಾರೆ 1ನೇ ಮಠದ ಪೂಜ್ಯರು. ನಂತರ ಬಂದಂತ 2ನೇ ಜಗದ್ಗುರು ಶಿರೋಳದಲ್ಲಿ ಹೋಗಿ ಹಲವಾರು ಲೀಲೆಗಳ ಮುಖಾಂತರ ಮಹಾಲಿಂಗಪುರದ ಪಂಚಾಕ್ಷರಿ ದೇವರು ಅಂತ ಬರ್ತಾರೆ. ಅವರು ಶಿರೋಳದೊಳಗ ಐಕ್ಯ ಆಗ್ತಾರೆ. ನಂತರ ಬಂದಂತವರು ಲೀಲಾಮೂರ್ತಿ ಆತ ಬಹುರೋಗ್ಯ ವೈದ್ಯರಾಗಿ ಈ ನಾಡನ್ನ ಕಟ್ಟಿದಂಥವ್ರು ಯಾರಂದ್ರೆ ಅದು 3ನೇ ಜಗದ್ಗುರುಗಳು. ಅವರು ಇದೇ ಬಳ್ಳಾರಿ ಜಿಲ್ಲೆಯ ಈಗಿನ ವಿಜಯನಗರ ಜಿಲ್ಲೆಯ ಮರಮನಹಳ್ಳಿಯಲ್ಲಿ ಅವರು ಕ್ರಿಯಾ ಸಮಾಧಿಯನ್ನಾಗ್ತಾರೆ. ಆ ಮಠದ ಬಗ್ಗೆ ಇವತ್ತೇನು ಗುರುವಿರುತ್ತೆ ಎಂಬ ಭೇದ ಅದಲ್ಲ. ಅವತ್ತಿನ ಕಾಲಕ್ಕೆ ಉಜ್ಜಯಿನಿಯ ಜಗದ್ಗುರು ಮಹಾಸನ್ನಿಧಿಯವರು ನಮಗೆ ಪತ್ರ ಬರೀತಾರೆ ಮುಂಡರಿಗೆ ಪೀಠಕ್ಕೆ. ಏನಂದ್ರೆ ನಿಮ್ಮ ಮುಂಡರಿಗೆ ಮಠದ ಜಗದ್ಗುರು ಲಿಂಗೈಕ್ಯರಾಗ್ಯಾರ, ತಾವು ಬಂದು ಈ ಮಠವನ್ನ ಕಟ್ರಿ ಅಂತ ಹೇಳಿ ಅವತ್ತಿನ ಕಾಲಕ್ಕೆ ಮುಂಡರಿಗೆ ಮಠಕ್ಕೆ ಪತ್ರ ಬರೀತಾರೆ. ಅಂದ್ರೆ ನಾವು ತಿಳ್ಕೊಳ್ಬೇಕು ಮುಂಡರಿಗೆ ಪೀಠ ಎಷ್ಟು ಭವ್ಯ ಪರಂಪರೆಯನ್ನು ಹೊಂದಿದ. ಹಾಗೆ 4ನೇದು 5ನೇ ಅಜ್ಜವರು ನಮ್ಮ ಹಳೆಯ ಮುಂಡರಿಗೆಯ ಮಠದೊಳಗ ಐಕ್ಯ ಆಗ್ತಾರೆ. 6ನೇ ಪೂಜ್ಯರು ಬಂದಂತವರು ಬೇರೆ ಯಾರೂ ಅಲ್ಲ, ಇದೇ ಕಲ್ಲೂರಿನ ಯಲಬುರ್ಗಾ ತಾಲೂಕಿನ ಕಲ್ಲೂರಿನ ಪರಮ ಪೂಜ್ಯರು ಈ ಮಠವನ್ನ ಅಲಂಕಾರ ಮಾಡ್ತಾರೆ. ನಂತರದವರು ಮೊನಕಾಡಕ್ಕೆ ಹೋಗಿ ಅಲ್ಲೊಂದು ಮಠವನ್ನು ಸ್ಥಾಪನೆ ಮಾಡಿ ಅಲ್ಲಿ ಲಿಂಗೈಕ್ಯರಾದ ಬಳಿಕ 7ನೇ ಜಗದ್ಗುರುಗಳು ಇದೇ ಕೊಪ್ಪಳ ಜಿಲ್ಲೆಯ ಬೆಟಗೇರಿ ಅವರು ಉಪ್ಪಿನ ಬೆಟಗೇರಿಯಿಂದ ಬಂದಂತ 7ನೇ ಪೂಜ್ಯರು ಈ ಮಠವನ್ನ ಈಗಿರುವಂತ ಸದ್ಯ ಮಠವನ್ನ ಬಹಳ ಸುಂದರವಾಗಿ ನಿರ್ಮಾಣ ಮಾಡಿದವರು. ತದನಂತರ ಬಂದವರು ಸೊರಟೂರಿನ ಪರಮ ಪೂಜ್ಯರು, ಅವರು ಕೂಡ ಲೀಲಾಮೂರ್ತಿಗಳು, ನಮ್ಮ ಗುರುಗಳವರು ಸೊರಟೂರಿನ ಅಜ್ಜವರು. ಇವತ್ತು ನಾವು ನೋಡಿದಂತೆ ಅವರು ಲಿಂಗೈಕ್ಯರಾಗಿ ಇನ್ನೊಂದು 2 ದಿನಗಳಿಗೆ 100 ವರ್ಷ ಆಗ್ತದ. ಅಪ್ಪವರು ತೀರ್ಕೊಂಡು ನಮ್ಮ ಗುರುಗಳು ಲಿಂಗೈಕ್ಯರಾಗಿ ಶತಮಾನೋತ್ಸವ ಆಕತ್ತೆ. ಪುಣ್ಯಾರಾಧನೆ ಕಾರ್ಯಕ್ರಮ ಇನ್ನೇ ನಮ್ಮ ಮಠದೊಳಗೆ ಮುಂಡರಿ ಒಳಗ ಜಾತ್ರೆ ಪ್ರಾರಂಭ ಆಗ್ತದೆ. ಅವ್ರ ನಂತರ ಬಂದಂತವ್ರು ವೆಂಕಟಾಪುರ ಅಪ್ಪವರು. ಮುಂಡರಿಗೆ ಮಠದ ವ್ಯಾಜ್ಯವನ್ನ ಕಳೆದವ್ರು ಯಾರು ಅಂದ್ರೆ ವೆಂಕಟಾಪುರ ಜಗದ್ಗುರುಗಳು 9ನೇ ಜಗದ್ಗುರುಗಳು ಮುಂಡರಿಗೆ ಮಠದ ವ್ಯಾಜ್ಯವನ್ನ ಕಳೆದು ಮುಂಡರಿಗೆ ಮಠ ಸಂಪೂರ್ಣವಾಗಿ ಸ್ವತಂತ್ರವಾಗಿ ನಿರ್ಮಾಣ ಆದದ್ದು ವೆಂಕಟಾಪುರ ಅಜ್ಜರ ಕಾಲಕ್ಕೆ. ಬಹುಶಃ ಈ 9 ಜನ ಪೂಜ್ಯರನ್ನ ನಾವು ಒಬ್ಬರಲ್ಲಿ ನೋಡ್ಬೋದಂದ್ರೆ ಅದು ಸದ್ಯದ ಜಗದ್ಗುರು ಮಹಾಸನ್ನಿಧಿಯವರೆಲ್ಲ ಅವರೆಲ್ಲರನ್ನು ಕೂಡ ನೋಡ್ಲಿಕ್ಕೆ ಸಾಧ್ಯ. ನಾವು ಅಪ್ಪವರು ಬಂದ ಬಳಿಕ 1967 ನಮ್ಮ ಮಠದ 9ನೇ ಗುರು ಲಿಂಗೈಕ್ಯರಾದಾಗ ನಮ್ಮ ಮಠದ ಖಜಾನೆ ಎಷ್ಟಿತ್ತು ಅಂದ್ರೆ ಕೇವಲ 200 ರೂಪಾಯಿ. ಅಪ್ಪವ್ರು ಲಿಂಗೈಕ್ಯ ಆಗಿರ್ತಾರೆ. 200 ರೂಪಾಯಿದೊಳಗೆ ಹೇಗ ನಾವು ಆ ಕಾರ್ಯವನ್ನ ಮಾಡ್ಬೇಕಂದಾಗ ಎದೆಗುಂದದೆ ಮುಂಡರಿಗೆ ಈಗಿನ ಜಗದ್ಗುರು ಮಹಾಸನ್ನಿಧಿಯವರು ಸುಮಾರು ಒಂದು 25,000 ರೂಪಾಯಿ ಖರ್ಚು ಮಾಡಿ ಅವತ್ತಿನ ಅವರ ಪುಣ್ಯಾರಾಧನೆ ಮಾಡ್ತಾರೆ. ಬಹುಶಃ ಅವತ್ತು ನಮ್ಮ ಶಿಕ್ಷಣ ಸಂಸ್ಥೆ ಒಂದೇ ಒಂದು ಹೈಸ್ಕೂಲ್ ಇತ್ತು ಮುಂಡರಿಗೆ ಪಟ್ಟಣದೊಳಗ, ಅದು ನಮ್ಮ ಹೈಸ್ಕೂಲ್ ಇತ್ತು. ಇವತ್ತು ಏನಾತಂದ್ರೆ ನಮ್ಮ ಮಠದ ವಿದ್ಯಾಸಂಸ್ಥೆ ಕೂಡ ಶತಮಾನೋತ್ಸವವನ್ನು ಆಚರಿಸುವಂತ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ಬಹುಶಃ 9 ಜಗದ್ಗುರು ಕಾಲಾವಧಿಯೊಳಗೆ ಒಂದೇ ಒಂದು ಹೈಸ್ಕೂಲ್ ಇದ್ರೆ ಇವತ್ತು 10ನೇ ಜಗದ್ಗುರು ಮಹಾಸನ್ನಿಧಿಯವರ ಕಾಲಕ್ಕೆ ಸುಮಾರು 30 ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭಿಸಿದ ಕೀರ್ತಿ ಈಗಿನ ಜಗದ್ಗುರು ಮಹಾಸನ್ನಿಧಿಯವರಿಗೆ ಸಲ್ಲುತ್ತದೆ. ಬಹುಶಃ ಅವರು ಬರೀ ಶಿಕ್ಷಣವನ್ನ ಕಟ್ಟಲಿಲ್ಲ, ಕೇವಲ ಒಂದೇ ರಂಗಕ್ಕೆ ಸೀಮಿತವಾಗಲಿಲ್ಲ, ಅವರು ಸಾಹಿತ್ಯಿಕವಾಗಿ ಕೂಡ ಕೆಲಸ ಮಾಡಿದರು. ಬಹುಶಃ 270ಕ್ಕೂ ಹೆಚ್ಚು ಗ್ರಂಥಗಳನ್ನ ನಾವು ಅಂತಿರ್ತೀವಿ. ಅವ್ರು ಕನ್ನಡ ಜಗದ್ಗುರು, ಅವ್ರು ಸಾಹಿತ್ಯ ಜಗದ್ಗುರು ಅಂತಿರ್ತೀವಿ. ಬಹುಶಃ ಅವರೆಲ್ಲರಿಗಿಂತ ಹೆಚ್ಚಿನ ಜಗದ್ಗುರು, ಕನ್ನಡದ ಜಗದ್ಗುರು ಅಂದ್ರೆ ಅದು ಮುಂಡರಗಿ ಪೀಠದ 10ನೇ ಜಗದ್ಗುರುಗಳೇ ನಮ್ಮ ನಿಜವಾದ ಕನ್ನಡದ ಜಗದ್ಗುರುಗಳನ್ನ ನಾವೆಲ್ಲ ಒಪ್ಕೊಳ್ಬೇಕಾಗ್ತದ. ಯಾಕಂದ್ರೆ ಅವರು ಕೇವಲ ಮಾತಿನಲ್ಲಿ ಕೆಲಸ ಮಾಡಿದವರಲ್ಲ, ತಮ್ಮ ಕೃತಿಯ ಮೂಲಕ ಕೂಡ ಕೆಲಸವನ್ನ ಮಾಡಿದವರು ಈಗಿನ ಜಗದ್ಗುರು ಮಹಾಸನ್ನಿಧಿಯವರು. ಎಷ್ಟಂದ್ರೆ ವೀರಶೈವ ಸಾಹಿತ್ಯಕ್ಕೆ ಇಡೀ ಕನ್ನಡ ನಾಡಿನಲ್ಲಿ ಅತಿ ಹೆಚ್ಚು ಗ್ರಂಥಗಳನ್ನು ಕೊಟ್ಟಂತ ಪೀಠ ಅಂದ್ರೆ ಅದು ಮುಂಡರಿಗೆ ಜಗದ್ಗುರು ಪೀಠ. ಹಾಗಾಗಿ ಈ ಪೀಠದ ಬಗ್ಗೆ ಸಾಕಷ್ಟು ಅಭಿಮಾನವುಳ್ಳಂತ ಜನ ಈ ನಾಡಿನಲ್ಲಿ ಸಿಗ್ತಾರೆ. ಹಾಗಾಗಿ ಈ ಮಠದ ಪೀಠದ ಪರಂಪರೆಯಲ್ಲಿ
ಶಿಷ್ಯ ಪರಂಪರೆಯಲ್ಲಿ ಬಂದಂತವ್ರು ಫಕೀರಿ ಅಜ್ಜವರು. ಯಾಕಂದ್ರೆ ಅವ್ರು ನಾವು ಸ್ಮರಿಸ್ಬೇಕಾಗೈತಿ. ನಿಮಗೆ ಗೊತ್ತಿರಲಿ, ಫಕೀರಿ ಅಜ್ಜವರ ಶ್ರೀಮತಿಯವರು ಲಿಂಗೈಕ್ಯರಾಗುವಂತ ಸಮಯದೊಳಗ ಇದೇ ನಿಮ್ಮ ಆಲಯದವರು ಮುಂಡ್ರಿಗಿ ಮಠಕ್ಕೆ ಹೋಗ್ತಾರೆ. ಅಪ್ಪರ ಅಮ್ಮವರಿಗೆ ಬಹಳ ತ್ರಾಸ ಐತಿ, ಬಹಳ ನೋವು ಮಾಡ್ಕೊಳಕತ್ತಾರ ಅಂದಾಗ ಅಪ್ಪವ್ರು ಮಧ್ಯಾಹ್ನ ಪೂಜೆ ಮುಗಿಸ್ ಕುಂತಿರ್ತಾರೆ. ಇದು ಘಟನೆ ನಡೆದು ಬಹಳ ಸಾಗಿಲ್ಲ, ಒಂದು 3-4 ತಿಂಗಳು ಆಗಿರುವಂತದ್ದು. 2-3 ತಿಂಗಳು ಆಗಿನಪ್ಪ, 2-3 ತಿಂಗಳಿಂದ ನಡೆದ ಘಟನೆ ಇದು. ಅಪ್ಪವ್ರು ಅಂತಾರೆ, ಯಾಕೆ ಚಿಂತೆ ಮಾಡ್ತೀಯಲ್ಲ ಯಜ್ಜ, ಚಲೋ ಆಗೈತೆ ಅಂತೇಳಿ ಭಸ್ಮ ಕೊಟ್ಟು ಕಳಿಸ್ತಾರೆ. ಅಪ್ಪವರು ಆ ಆಲಯನವರು ಬಂದ ಅಮ್ಮಗೆ ಭಸ್ಮ ಹಚ್ಚಿದ ತಕ್ಷಣ ಆಕಿ ಬಾಯಾಗ ಒಂದ ಮಾತು ಬರೋದು, ಅನದಾನೀಶ ಅಂತ ಬರ್ತದ, ಮತ್ತೆ ಬಂದು ಮಾತು ಬರೋದೇ ಇಲ್ಲ. ಅದು ಆ ತಾಯಿ ಲಿಂಗೈಕ್ಯರಾಗ್ತಾಳೆ. ಅಂದ್ರೆ ನಾವು ತಿಳ್ಕೊಳ್ಬೇಕು, ಆ ತಾಯಿಯ ಉಸಿರು ಯಾರಿಗೋಸ್ಕರ ಕಾದುತ್ತಂದ್ರೆ ಮುಂಡರಗಿ ಪೀಠದ ಜಗದ್ಗುರು ಸಲುವಾಗಿನ ಆ ಉಸಿರು ಕಾದುತ್ತು ಅನ್ನೋದನ್ನ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಹಾಗಾಗಿ ಮುಂಡರಗಿಯ ಜಗದ್ಗುರು ಪೀಠ ಇವತ್ತು ಜಾತಿ ಮತ ಪಂಥವೆನ್ನದೆ ಸರ್ವರನ್ನು ಕೂಡ ಒಪ್ಪಿಕೊಳ್ಳುವಂತ ಪೀಠ ಅದು ಮುಂಡರಗಿಯ ಪೀಠ. ನಾವೆಲ್ಲ ನೋಡ್ತಿರ್ತೀವಿ, ಅಲ್ಲಿ ಅಷ್ಟು ಕೊಟ್ಟಿವಿ ಬುದ್ಧಿ, ಇಲ್ಲಿಷ್ಟು ಕೊಟ್ಟಿವಿ ಅಂತಿರ್ತೀವಿ. ಭಕ್ತರಂತಿರ್ತಾರೆ ಈ ಮಾತ, ನಾವು ಆ ಮಠಕ್ಕೆ ಅಷ್ಟು 100 ಚೀಲ ಕೊಟ್ಟಿವಿ, 150 ಚೀಲ ಅಲ್ಲಿ ಕೊಟ್ಟಿವಿ, 100 ಕ್ವಿಂಟಲ್ ಅಲ್ಲಿ ಕೊಟ್ಟಿವಿ ಅಂತಿರ್ತಾರೆ. ಆದ್ರೆ ಮುಂಡರಗಿಯ ಪೀಠ ಲಕ್ಷಾನುಗಟ್ಟಲೆ ಈ ಮಠ ದಾನ ಧರ್ಮವನ್ನು ಮಾಡಿದಂತ ಕೀರ್ತಿ ಇವತ್ತು ಮುಂಡರಗಿಯ ಶ್ರೀಮಠಕ್ಕೆ ಸಲ್ತದೆ. ಇದೇ ಯಾವುದು ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ, ಬೆಳಗಾವಿ ವಿಶ್ವವಿದ್ಯಾಲಯಕ್ಕೆ, ಬಿಜಾಪುರ ವಿಶ್ವವಿದ್ಯಾಲಯಕ್ಕೆ ಮುಂಡರಗಿ ಜಗದ್ಗುರು ಸುಮಾರು 30 ಲಕ್ಷದ ಹೆಚ್ಚು ದಾನವನ್ನು ಕೊಟ್ಟಂತವರು. ಬರೀ ಅದೊಂದಂತಲ್ಲ, ಗದಗಿನ ಪುಟ್ಟರಾಜ ಗೌಡ ಆಶ್ರಮದೊಳಗ ಬಡತನ ಬಂದಿರ್ತದೆ, ಬಹಳ ಆರ್ಥಿಕತೆ ಬಂದಾಗ ಮುಂಡ್ರಿಗೆ ಅಪ್ಪವ್ರಿಗೆ ಪತ್ರ ಬರೀತಾರ. ಅವ್ರು ಏನಂತ, ಬುದ್ಧಿ ನಮ್ಮ ಮಟ್ಟಕ್ಕೆ ಬಹಳ ಕಷ್ಟ ಆಗೈತಿ ಅಂದಾಗ ಅಪ್ಪವ್ರು ಅಪ್ನೆ ಮಾಡ್ತಾರ, ನೀ ಚಿಂತೆ ಮಾಡಕ್ ಹೋಗ್ಬೇಡ, ರೆಡ್ಡಿ ಮಲ್ಲಮ್ಮನ ನಾಟಕ ಆಡ್ಸು, ನೀನು ಚಲೋ ಆಕೈತಿ ಅಂದಾಗ ಬಹುಶಃ ಅದು 1 ವರ್ಷ 2 ವರ್ಷ ನಾಟಕ ನಡೆದು ಅದೇ ಪುಟ್ಟರಾಜ ಗೌಡರು ಹೊಲ ಖರೀದಿ ಮಾಡ್ತಾರ. ಅದಕ್ಕೆ ಮಲ್ಲಮ್ಮನ ಹೊಲ ಅಂತ ಕರೀತಾರೆ, ಇವತ್ತಿಗೆ ಕರೀತಾರೆ. ಹಾಗಾಗಿ ನಮ್ಮ ಪೀಠ ಆ ಭಾಗ ಅಂತಲ್ಲ, ಕೊಪ್ಪಳದ ಈಗಿನ ಗವಿಮಠದ ಪೂಜ್ಯರಿಗೆ ಕೂಡ ಆಶೀರ್ವಾದ, ಸಂಪೂರ್ಣ ಆಶೀರ್ವಾದ ಮಾಡಿದವರು ಯಾರಂದ್ರೆ ಈಗಿರುವಂತ ಜಗದ್ಗುರು ಮಾಸ್ಟರ್ ನಮ್ಮ ಅಪ್ಪವರೇ ಅದಕ್ಕೆಲ್ಲ ಆಶೀರ್ವಾದ ಮಾಡಿದರು. ಇಲ್ಲಿರುವಂತ ಕನಕಗಿರಿ ಆಗ್ಲಿ, ಮತ್ತ ಹೆಬ್ಬಾಳ ಆಗ್ಲಿ, ಕಂಪ್ಲಿ ಆಗ್ಲಿ, ಮತ್ತಿಲ್ಲ ನಮ್ಮ ದೇಶಿಕರಾಗ್ಲಿ, ನಮ್ಮಂತ 100 ಸ್ವಾಮಿಗಳಿಗೆ ಬೆಳಕಾದವರು ಯಾರು ಅಂದ್ರೆ ಅದು ಮುಂಡರಗಿ ಪೀಠದ ಜಗದ್ಗುರು ಮಹಾಸನ್ನಿಧಿಯವರು ಅಂತ ಪೀಠ ಇವತ್ತು ನಿಮ್ಮ ಗ್ರಾಮಕ್ಕೆ ಬಂದದ. ನಿಮ್ಗೆ ಇಷ್ಟೇ ಹೇಳುದು ಇಷ್ಟೇ, ಜೀವನ ಹುಟ್ಟು ಸಾವುಗಳ ನಡುವೆ ಇರ್ತದ, ಆದ್ರೆ ಹುಟ್ಟು ಸಾವುಗಳ ನಡುವಿನ ಜೀವನವನ್ನ ಗುರುವಿನ ಆಶೀರ್ವಾದ ನಾವೆಲ್ಲ ಪಡ್ಕೊಳ್ಬೇಕು. ಎಲ್ಲಿ ಗುರುಗಳು ಬರ್ತಾರ ಅವ್ರನ್ನ ದರ್ಶನ ತಾಣೋದ್ರಿಂದ ನಮ್ಮ ಪಾಪಗಳು ಮುಕ್ತ ಆಗ್ತಾವ. ಯಾಕೆ ಈ ಮಾತು ಅಂದ್ರೆ, ಒಬ್ಬರು ಮನೆಯಾಗ ಬಂದ